पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಯಾವ ಥರ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಕೊಟ್ಟು ಸಹಕರಿಸಿ. ಆರ್ಥಿಕ ದೃಷ್ಟಿಯಿಂದ ಈ ಜೂನ್ ತಿಂಗಳು ಸುವರ್ಣ ಅವಕಾಶಗಳನ್ನು ನಿಮಗೆ ತಂದುಕೊಡ್ತವೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಹರಿದು ಬರ್ತದೆ. ಹಳೆಯ ಹೂಡಿಕೆಗಳಿಂದ ಉತ್ತಮವಾದ ಲಾಭಾಂಶ ನಿಮಗೆ ಸಿಗುತ್ತೆ. ಹೊಸ ವಾಹನ ಹಾಗೂ ನೀವು ಅಂದ್ಕೊಂಡಿರುವಂತಹ ಹೊಸ ಕೃಷಿ ಹಾಗೂ ಭೂಮಿಗಳನ್ನು ಖರೀದಿಸುವಂತಹ ಉತ್ತಮವಾದ ತಿಂಗಳು. ಉದ್ಯೋಗಿಗಳಿಗೆ ಈ ತಿಂಗಳು ಕಚೇರಿಯಲ್ಲಿ ಉತ್ತಮವಾದ ಸ್ಥಾನಮಾನ ನಿಮಗೆ ಸಿಗುತ್ತೆ. ನೀವು ಮಾಡುವಂತಹ ಜಾಗದಲ್ಲಿ ನಿಮ್ಮ ಕೆಲಸಕ್ಕೆ ಉತ್ತಮವಾದ ಸ್ಥಾನಮಾನ ಅನ್ನುವಂಥದ್ದು ಸಿಗ್ತದೆ. ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಿದ್ದರೆ ಅಪೇಕ್ಷವಾಗಿ ನಿಮಗೆ ಅಪೇಕ್ಷಿತ ವರ್ಗಾವಣೆ ಸಿಗ್ತದೆ. ಖಾಸಗಿ ವಲಯದಲ್ಲೂ ಕೂಡ ಸಂಬಳ ಹೆಚ್ಚಾಗುವುದು ನೋಡ್ತೀರಾ. ಇನ್ನು ವ್ಯಾಪಾರ ಹಾಗೂ ಅಭಿವೃದ್ಧಿ ವಿಚಾರದಲ್ಲಿ ಬಂದರೆ ಈ ಸಿಂಹರಾಶಿಯವರಿಗೆ ಉತ್ತಮವಾದನೇ ಸಮಯ ಅಂತ ಹೇಳ್ಬೋದು. ಹೊಸ ಮಾರುಕಟ್ಟೆಗೆ ನಿಮ್ಮ ಬಿಸ್ನೆಸ್ ಅನ್ನುವಂಥದ್ದು ವಿಸ್ತರಿಸಲು ಉತ್ತಮವಾದ ಸಮಯ. ಹಳೆಯ ಬಾಕಿಗಳು ವಸೂಲಾಗ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ತುಂಬ ಬಲಿಷ್ಠವಾಗುತ್ತೆ. ಹೊಸ ಪಾಲುಗಾರಿಕೆಗೆ ಸಹಿ ಹಾಕಲು ಇದು ಉತ್ತಮವಾದ ಸಮಯ. ಇನ್ನು ಈ ಸಿಂಹರಾಶಿಯವರ ಕೌಟುಂಬಿಕ ಜೀವನ ನೋಡೋದಾದರೆ ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ. ತಂದೆಯೊಡನೆ ಬಾಂಧವ್ಯ ತುಂಬ ಸುಧಾರಿಸುತ್ತದೆ. ಇನ್ನು ಅವರಿಂದ ಆರ್ಥಿಕ ಸಹಾಯವನ್ನು ಕೂಡ ನೀವು ಪಡ್ಕೊಳ್ತೀರಾ. ಇನ್ನು ಪ್ರೇಮಿಗಳ ನಡುವೆ ಪ್ರೀತಿ, ವಿಶ್ವಾಸ, ನಂಬಿಕೆ ಗಾಢವಾಗ್ತದೆ. ವಿವಾಹಿತ ದಂಪತಿಗಳಲ್ಲಿ ಸಂತಾನ ಭಾಗ್ಯ ಸಿಗ್ತದೆ. ಇನ್ನು ಸಿಂಹರಾಶಿಯ ಆರೋಗ್ಯದ ಬಗ್ಗೆ ನೋಡೋದಾದರೆ ತಿಂಗಳ ಆರಂಭದಲ್ಲಿ ಕಣ್ಣಿನ ಉರಿ ಕಾಣಿಸ್ಕೊಳ್ಬಹುದು. ಪ್ರತಿದಿನ ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಸ್ವಲ್ಪ ಸಮಯವನ್ನು ಕೇಳಿರಿ. ಈ ತಿಂಗಳು ನಿಮಗೆ ಶುಭ ಫಲಗಳನ್ನು ಹೆಚ್ಚಿಸಲು ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯದೇವನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಣೆಯನ್ನು ಮಾಡಿ ಓಂ ಸೂರ್ಯಾಯ ನಮಃ ಅಂತ ಹೇಳಿ ಜಪನೆ ಮಾಡಿ. ಕನಿಷ್ಠ ಪ್ರತಿದಿನ 21 ಬಾರಿ ಗಾಯತ್ರಿ ಮಂತ್ರವನ್ನು ಜಪನೆ ಮಾಡಿ. ಒಟ್ಟಾರೆ ಇದಾಗಿತ್ತು ಸಿಂಹರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮದು ಕೂಡ ಸಿಂಹರಾಶಿ ಆಗಿದ್ದರೆ ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.